ಬಿಗ್ ಬಾಸ್ ಕನ್ನಡ ಸೀಸನ್ 11 ಶೋ ಈಗ 50 ದಿನಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಸದಸ್ಯರು ದೊಡ್ಡಮನೆಯನ್ನು ಪ್ರವೇಶಿಸಿ ಆಗಿದೆ. ಮನೆಯೊಳಗೆ ಬರುತ್ತಿರುವಂತೆ ಹೊಸ ಇಬ್ಬರು ಸದಸ್ಯರಿಗೆ ಬಿಗ್ ಬಾಸ್ ಅಡುಗೆ ಮನೆಯನ್ನು ಬಿಟ್ಟುಕೊಟ್ಟಿದ್ದಾರೆ. ಇನ್ನು ಮನೆಗೆ ಬಂದ ದಿನವೇ ರಜತ್ ಅವರು ಶಿಕ್ಷೆಗೆ ಗುರಿಯಾದರು. ಮೈಕ್ ಮರೆತು ಇದ್ದ ಕಾರಣಕ್ಕೆ ಭವ್ಯ ಅವರು ದೇವರ ಮುಂದೆ 10 ಬಸ್ಕಿ ಹೊಡೆಯುವ ಶಿಕ್ಷೆ ನೀಡಿದರು. ಇನ್ನು ಶೋಭಾ ಮತ್ತು ರಜತ್ ಅವರಿಗೆ ಮನೆಯ ಸದಸ್ಯರ ಬಗ್ಗೆ ಬಿಗ್ ಬಾಸ್ ಕೇಳುವ ಪ್ರಶ್ನೆಗೆ ಉತ್ತರಿಸಿ ತೆಂಗಿನಕಾಯಿ ಹೊಡೆಯುವ ಟಾಸ್ಕ್ ನೀಡಿದರು. ಮೊದಲ ಸ್ನೇಹ ಯಾರ ಜೊತೆಗೆ ಮಾಡುತ್ತೀರಿ ಎಂಬ ಪ್ರಶ್ನೆ ರಜತ್ ಮಂಜು, ಶೋಭಾ ಧರ್ಮ ಎಂದರು. ನೇರ ಟಕ್ಕರ್ ಯಾರಿಗೆ ಕೊಡುತ್ತೀರಿ ಎಂದಿದ್ದಕ್ಕೆ ರಜತ್ ತ್ರಿವಿಕ್ರಮ್ ಎಂದರು. ಹಾಗೆ ಶೋಭಾ ಮಂಜು ಎಂದು ಕಾರಣ ನೀಡಿದರು. ಯಾರ ಆಟದ ತಂತ್ರವನ್ನು ಮುರಿಯುವ ಗುರಿ ಹೊಂದಿದ್ದೀರಿ ಎಂದಿದ್ದಕ್ಕೆ ರಜತ್, ಶೋಭಾ ತ್ರಿವಿಕ್ರಮ್ ಅನ್ನು ಫೇಕ್ ಸದಸ್ಯ ಯಾರು ಎಂಬುದಕ್ಕೆ ಯಾರಿಗೆ ಕಡಿವಾಣ ಹಾಕುತ್ತೀರಿ ಎಂದಿದ್ದಕ್ಕೆ ಇಬ್ಬರು ಕೂಡ ಚೈತ್ರ ಹೆಸರನ್ನು ತೆಗೆದುಕೊಂಡರು. ಮುಖವಾಡ ಕಳಚಿ ಅಸಲಿ ಯಾರ ಮುಖ ಬಯಲು ಮಾಡುತ್ತೀರಿ ಎಂದಿದ್ದಕ್ಕೆ ರಜತ್ ಚೈತ್ರ, ಶೋಭಾ ಗೌತಮಿ ಎಂದರು. ಯಾರಿಂದ ಅಂತರ ಕಾಯ್ದುಕೊಳ್ಳುತ್ತೀರಿ ಎಂಬ ಪ್ರಶ್ನೆಗೆ ಶೋಭಾ ಮಂಜು ಅಂದರು. ಯಾವ ಇಬ್ಬರು ಸದಸ್ಯರ ಫ್ರೆಂಡ್ಶಿಪ್ ಮುರಿಯಲು ಇಚ್ಛಿಸುವ ಅಭ್ಯರ್ಥಿಗಳು ರಜತ್ ಅವರು ತ್ರಿವಿಕ್ರಮ್, ಭವ್ಯ ಎಂದರು. ಅದಕ್ಕೆ ತೆಂಗಿನಕಾಯಿ ಹೊಡೆಯಲಿಲ್ಲ, ಎಲ್ಲರೂ ಖುಷಿಪಟ್ಟರು. ಶೋಭಾ ಯಾರೂ ಇಲ್ಲ ಎಂದರು. ಯಾರ ಆಟದ ತಂತ್ರವನ್ನು ಮುರಿಯುವ ಗುರಿ ಹೊಂದಿದ್ದೀರಿ ಎಂದಿದ್ದಕ್ಕೆ ರಜತ್ ಅವರು ಶೋಭಾ ತ್ರಿವಿಕ್ರಮ್ ಅಂದರು. ಇನ್ನು ಫೇಕ್ ಸದಸ್ಯ ಯಾರು ಎಂಬುದಕ್ಕೆ ಯಾರಿಗೆ ಕಡಿವಾಣ ಹಾಕುತ್ತೀರಿ ಎಂದಿದ್ದಕ್ಕೆ ಇಬ್ಬರು ಕೂಡ ಚೈತ್ರ ಹೆಸರನ್ನು ತೆಗೆದುಕೊಂಡರು. ಮೊದಲ ದಿನ ಆದ್ದರಿಂದ ಹೊಸ ಸದಸ್ಯರು ಬಹಳ ಆ್ಯಕ್ಟಿವ್ ಆಗಿದ್ದರು. ರಜತ್ ಅವರು ಬರುತ್ತಿದ್ದಂತೆಯೇ ಚೈತ್ರ ಕುಂದಾಪುರ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ. ಅನುಷಾ ರೈ ಅವರು ಹೊರಗಡೆ ಹೋದ ಮೇಲೆ ಚೈತ್ರ ಅವರು ಬಹಳ ಕುಗ್ಗಿ ಹೋಗಿದ್ದಾರೆ. ಇವತ್ತೊಂದಿನ ಮಾತಾಡ್ತೀನಿ ಅಷ್ಟೇ ಎಂದು ರಜತ್ಗೆ ಹನುಮಂತ ಹೇಳಿದ್ದಾರೆ. ಅದಾದ ನಂತರ ಮನೆ ನೆನಪಾಗುತ್ತದೆ ಎಂದು ಹತ್ತಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಬರುವ ಸ್ಪರ್ಧಿಗಳು ಇನ್ನುಳಿದ ಸ್ಪರ್ಧಿಗಳಿಗಿಂತ ಜಾಸ್ತಿ ಜೋಶಲ್ಲಿ ಇರುತ್ತಾರೆ. ಯಾಕೆಂದರೆ ಅವರಿಗೆ ದೊಡ್ಡ ಮನೆಯ ಅನುಭವ ಏನೂ ಆಗಿರುವುದಿಲ್ಲ. ರಜತ್ ಮುಂದಿನ ದಿನಗಳಲ್ಲಿ ಹೇಗಿರುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ.